ಮುನಿರತ್ನ ಹಿಸ್ಟ್ರಿ ನಾನೇನು ಹೇಳ್ಬೇಕಾದಿಲ್ಲ. ಮುನಿರತ್ನ ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 years ಗೊತ್ತಿದೆ. ನಂಗೆ ಸದ್ಯ ಏನೋ ಬೈ ಗಾಡ್ ವಿಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗ್ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನಿರತ್ನ ಬಂದಿರು ನನ್ನ ಹತ್ರ, ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನ್ ನಡೀತು, ಕಾರಲ್ಲಿ ಏನ್ ನಡೀತು, ವಿಧಾನಸೌಧದಲ್ಲಿ ಏನ್ ನಡೀತು, ಅವ್ರ ಕ್ಯಾಬಿನೆಟ್ ಅಲ್ಲಿ ಏನ್ ನಡೀತು, ಅದೆಲ್ಲ ನನ್ನ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಇದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ಡ್ ಇರ್ಬೋದು. ಆಯ್ತಪ್ಪ ಕೂತ್ಕೊಳ್ಳಿ ಅವರೇ, ಏನಪ್ಪ ಅಣ್ಣ ಮುನಿರತ್ನ ಆಗಲ್ಲ ಅಂತ ಹೇಳಿದ್ರಲ್ಲ. ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಹೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ನಾವು ಕಾರ್ಪೊರೇಷನ್ ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ನಿಮ್ದು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಏನಾನ ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ ಮಾತಾಡ್ಕೊಳ್ತೀನಿ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು. ಇದಕ್ಕೆ 1 ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಇಲ್ಲ ಮುಂದೆ ಕೂತಲ್ಲಿ ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಪ್ರಶ್ನೆ ಕೇಳ್ತೀನಿ, ಈಗ ಉತ್ತರ ಅವರು ನಿಜವಾಗ್ಲು 1 ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಖಂಡಿತ ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗಿದೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್ 1 ನಿಮಿಷ. ಸಭಾಧ್ಯಕ್ಷರೇ ಮತ್ತೆ ಕೊಡ್ತೀನಿ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ಮಾನ್ಯ ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ಕೇಳಿ, ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೀನಿ. ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ. ನಿಂತ್ಕೊಳ್ಳಿ. ಒಂದ್ ನಿಮಿಷ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ಮತ್ತೆ ಇಂಥ ಪಾಪದ ಕೆಲಸ ಒಂದು 2 ಪಾಪದ ಕೆಲಸ ಬೇಡ. ಯಾವುದು ಬೇರೆ ವಿಷಯ ಬಂದಿದೆ ಅದನ್ನ ರೆಕಾರ್ಡ್ ತೆಗೆದು ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋದು ಅವ್ರು ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ, ವೈಯಕ್ತಿಕ ಒಂದು ಮನೆ ಮುನಿರತ್ನ ನಾನಿಲ್ಲ ಅಂದ್ಬಿಟ್ಟು ಕೂದಲು ಮುನಿರತ್ನ
ಇಂಥ ಅದಕ್ಕೆಲ್ಲ ಎದುರಲ್ಲ ನಾನು ಅದ್ಯಾವನೋ ಬೇರೆ ಪುಡಿಗಳಿಗೆಲ್ಲ ಇದೆಲ್ಲ ನನ್ನ ಹತ್ರ ಬೇಡ. ಇಂಥ ಬಂದಿರೋದು. ಒಳ್ಳೆ ಬಂದರು. ಒಳ್ಳೆ ಚರ್ಚೆ ಆಯ್ತು, ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು, ಒಳ್ಳೆ ಪಾಸಿಟಿವ್ ಎಲ್ಲ ಮಾತಾಡಿದ್ವಿ. ನಾಳೆ ಏನು ಬರಲ್ಲ, ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್ ಡಿಸ್ಕಷನ್ ಆಗಿದೆ. ಕೂತ್ಕೊಳ್ಳಿ, ಒಳ್ಳೆ ಡಿಸ್ಕಷನ್. ಅವರು ಕೋರ್ಸ್ ನೀವು ಕೂತ್ಕೊಳ್ಳಪ್ಪ ಅಲ್ಲಿ. ಒಂದ್ ಸೆಕೆಂಡ್ ಇಷ್ಟೊತ್ತು ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸೈಕೋ ಅವನು ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಸಭಾಧ್ಯಕ್ಷರೇ ಅವ್ರೇನಾರು ಮಾತಾಡಿದ್ರೆ ಸಾಲೆ ಇಶ್ಯೂಸ್ ಮಾತಾಡ್ಲಿ, ವೈಯಕ್ತಿಕವಾಗಿ ಏನ್ ಮಾತಾಡ್ತಿರೋಂಥದ್ದು? ಕೂತ್ಕೊಳ್ಳಿ. ಒಂದ್ ಸೆಕೆಂಡ್, ಯಾಕೆ ಮನೆ ಮಕ್ಕಳು ಒಂದ್ ಸೆಕೆಂಡ್ ಕೂತ್ಕೊಳ್ಳಪ್ಪ. ಒಂದು ನಿಮಿಷ. ಮುನಿರತ್ನ ಇಶ್ಯೂ ಬಂದಾಗ ಅವರು ಉತ್ತರ ಕೊಡ್ಬೇಕು. ಅವ್ರೇನೇನೋ ಕೇಳಿದ್ದಾರೆ, ಅದು ಉತ್ತರ ಕೊಡ್ಬೇಕು. ಆದ್ರೆ ಅಶೋಕ್ ಅದೇನೋ ಚುಚ್ಚೋದು, ರೇಪಿಸ್ಟು, ಇವೆಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ದಯವಿಟ್ಟು ನೀವು ಆಸ್ ಎ ಕಸ್ಟೋಡಿ ಆಫ್ ಆಗಿರೋ ವಿಚಾರ ಸುರೇಶ್, ನಾನು ಇಲ್ದೆ ಹೋದಾಗ ಇಲ್ಲಿ ಏನೇನ್ ನಡೆದಿದೆ? ಇಲ್ಲಿ ನಾನು ಇಲ್ದೆ ತೋರಿಸ್ಕೊಂಡು 260 ಕೋಟಿ ರೂಪಾಯಿ ಒಂದ್ ಎಕರೆಗೆ ವೈಯಕ್ತಿಕವಾಗಿ ಆಯ್ತು, ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಲಿ. ಈಗ ಕೂತ್ಕೊಳ್ಳಿ. ಉತ್ತರ ಕೊಡ್ಲಿ. ಆಯ್ತು, ಅದು ಹೇಳಿದ್ದೇನೆ. ಈಗ ನೋಡಿ, ಒಂದ್ ಸೆಕೆಂಡ್. ಈಗ ನಮ್ಮ ಬೆಂಗಳೂರು ಬಿಬಿಎಂಪಿ ಡೆವಲಪ್ಮೆಂಟ್ ವಿಚಾರ ಬಿಟ್ಟು ಬೇರೆನಲ್ಲಿ ಚರ್ಚೆ ಆಗಿದೆ, ಅದನ್ನು ಕಡ್ತಂತ ತೆಗೀರಿ. ಈಗ ಬಹಳ ಚೆನ್ನಾಗಿ ಇವತ್ತು ನಡೀತಾ ಇದೆ. ಕೂತ್ಕೊಳ್ಳಿ. ಆಯ್ತಪ್ಪ, ತೆಗಿ, ಕೂತ್ಕೊಳ್ಳಿ ನೀವು. ಆಯ್ತು, ಏನ್ ಬೇಕಾದ್ರೆ ಮಾತಾಡ್ಲಿ. ಆಯ್ತು, ನಾನು ಹೇಳ್ತೀನಿ, ಕೂತ್ಕೊಳ್ಳಿ. ಹೇಳಬೇಕು ಹೇಳ್ತೀನಿ. ಅಧ್ಯಕ್ಷೆ, ಆಯ್ತಪ್ಪ, ನಿಮ್ದೆಲ್ಲ ಸರಿ ಇದೆ. ಒಳ್ಳೆ ಒಂದ್ ನಿಮಿಷ. ಆಯ್ತು. ಅಲ್ಲ ಸರ್, ನಿಮಗೂ ಮಾತಾಡೋದು ನಾವು ನಿಮ್ಮನ್ನು ಉಪಮುಖ್ಯಮಂತ್ರಿಗಳ ನಿಮ್ ಬಗ್ಗೆ ಮಾತಾಡೋದು ನಾವ್ಯಾಕೆ ಸುಮ್ ಕೊಡ್ಬೇಕು? ಆಯ್ತು ಕೋನ್ ರೆಡ್ಡಿ ಅವ್ರೆ.